ಕಲಬುರಗಿಯ ಎಸ್ಬಿಆರ್ ಪಿಯು ಕಾಲೇಜಿನಲ್ಲಿ ಈ ಬಾರಿಯ ನೀಟ್ ಹಾಗೂ ಜೆಇಇ ಪರೀಕ್ಷೆಯಲ್ಲಿ ಅತ್ಯುನ್ನತವಾಗಿ ಹೆಚ್ಚಿನ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಿಗೆ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ದಾಕ್ಷಾಯಿಣಿ ಅವ್ವಾಜಿ ಅವರಿಗೆ ಅನೇಕರಿಂದ ಸನ್ಮಾನವನ್ನ ಮಾಡಲಾಯಿತು. ಪ್ರತಿಯೊಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳದು ತಮ್ಮ ಮನೆತನಕ್ಕೆ ಸಂಪತ್ತಾಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಇನ್ನು ಮುಂದೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರಿಗೆ ಡಾಕ್ಟರ್ ಶ್ರೀಸೇನ ಹೊರಗಡೆ ಯಾವುದೇ ಮಗುಗಳಲ್ಲಿ ಯಾರೇ ಬರಲಿ ಅವ್ರ ಜೊತೆಗೆ ನಗದಂತ ಮಾತಾಡ್ತಾ ಪ್ರತಿಯೊಬ್ಬರಿಗೆ ಸಹಕಾರ ಮಾಡೋದಷ್ಟೇ ಅಲ್ಲ, ಧೈರ್ಯವನ್ನು ಕೊಡ್ತಾರೆ. ಕೋವಿಡ್ ಅಂತಕ್ಕಂಥ ಸಂಕಟದ ಸಂದರ್ಭದಲ್ಲಿ ಮಾತೃ ಹೃದಯಗಾಗಿ ಎಲ್ಲರನ್ನು ಕಾಪಾಡಿದ್ದು ವಿಶೇಷವಾಗಿ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ನೂರಾರು ವಿದ್ಯಾರ್ಥಿಗಳನ್ನು ಓದಿಸ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಅಣ್ಣವರಿಗೆ ಸನ್ಮಾನ ಮಾಡ್ತಾರೆ. ಅವರಿಗೂ ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಮುಂದೆ ಜಿಲ್ಲಾ ಈ ಸಭೆ ಸಮಾರಂಭಗಳು ನಡೀತಾ ಇವೆ. ಅವರಿಗೂ ನಂತರ ನೀಟ್ ಜೆಇಇ ಹಾಗೂ ಪಿಯು ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಪಾಲಕರಿಗೂ ಕೂಡ ಸನ್ಮಾನವನ್ನ ಮಾಡಲಾಯಿತು. ಪೂಜ್ಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆಯ ಅಧಿಕಾರಿ ಆಗ್ಬೇಕಂತಕ್ಕಂಥ ಇಚ್ಛೆ ಈಡೇರಿಸುತ್ತಾರೆ ವಿನಯಕುಮಾರ್ ಅಂತಕ್ಕಂಥ ನಂಬಿಕೆ ಎಲ್ಲರಿಗೆ. ನಾನು ಹಾಸ್ಟೆಲ್ ಜಾಯ್ನ್ ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿಗೆ ಆಸ್ಪದ ಸಿಗಲ್ಲ, ಹೀಗಾಗಿ ನಾನು ಮನೆಯಲ್ಲಿ ಇಟ್ಕೊಂಡು ಓದ್ತೀನಿ, ಮತ್ತೊಬ್ಬರಿಗೆ ಅವಕಾಶ ಸಿಗಲಿ ಅಂತಕ್ಕಂಥ ದೊಡ್ಡ ಮಾತು ಪಂಚಾಕ್ಷರಿ ಅವರು. ಅವರ ತಂದೆ ಕೂಡ ಈ ಸಂಸ್ಥೆ ಪಂಚಾಕ್ಷರಿ ಅವರ ತಂದೆ ತಾಯಿ ಜೊತೆ ಇದ್ದಾರೆ. ಇಂಥ ಒಂದು ಸಂತೋಷದ ಸಂದರ್ಭದಲ್ಲಿ ಅವರಿಗೆ ಆನಂದವನ್ನ ಆಗ್ತಾ ಇದೆ. ಶರಣರ ಕೃಪಾಶೀರ್ವಾದ ಸದಾ ಅವರ ಮೇಲೆ ಇರಲೆಂದು ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತೇನೆ. ಸನ್ಮಾನ ಪಡೆದವರಿಗೂ ಹಾಗೂ ಸನ್ಮಾನ ಮಾಡಿದವರಿಗೂ ಅನಂತ ಧನ್ಯವಾದಗಳು. ತಂದೆಗೆ ಎಷ್ಟು ಸಂತೋಷವಾಗ್ತಾ ಇದೆ. ಮತ್ತು ವಿಶೇಷ ಹೊರದಲ್ಲಿ ಶರಣರ ದೇವಾಲಯ ಕೂಡ ಕಟ್ಟಿದ್ದಾರೆ. ಇವತ್ತು ಕೂಡ ಸೋಮವಾರ ಇದೆ. ಇಂಥ ಗಣೇಶನ ಕೂಡಿ ಬರಬೇಕಾದ್ರೆ ಪುಣ್ಯ ಬೇಕು. ಎಲ್ಲ ಗಣೇಶಗಳು ಕೂಡಬೇಕಾದ್ರೆ ಬಹಳ ಮುಖ್ಯ. ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಕೂಡ ಧನ್ಯವಾದಗಳು. ಮಹೇಶ್ವರಿ ತಂಗಿಯವರು ಕೂಡ ಧನ್ಯವಾದಗಳು. ಇನ್ನು ಮುಂದೆ ಎಂಥ ಸಂದರ್ಭದಲ್ಲಿ ಶರಣ ಕೈ ಹಿಡಿತಾನೆ ಅಂತಕ್ಕಂಥ ಮಾತು ನೆನೆಸಿದ. ಅದಕ್ಕೆ ಅವರು ಶರಣ ಯಾವ ರೂಪದಲ್ಲಿ ಇರ್ತಾನೆ, ಯಾವಾಗ ಹೆಲ್ಪ್ ಮಾಡ್ತಾರೆ ಗೊತ್ತಾಗಲ್ಲ. ಅವ ಶರಣ ಕೃಪೆಯಿಂದ ಸಮರ್ಥ ಉತ್ತಮ ರ್ಯಾಂಕ್ ಅನ್ನು ಪಡೆದು ಸಂಸ್ಥೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಅವರ ತಾಯಿ ತಂದೆಗೂ ಮತ್ತೊಮ್ಮೆ ಸಂಸ್ಥೆ ಮಾತು ಕಡಿಮೆ, ಸದಾ ಶಾಂತನಾಗಿರ್ತಕ್ಕಂಥ ಬನಶಂಕರಿ ಇಂದು ಅವಾಜಿಯವರಿಂದ ನಗನಗುತ್ತಾ ಸನ್ಮಾನವನ್ನು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭ ನೋಡಿ ತಾಯಿ ತಂದೆ ಕೂಡ ಈ ಆನಂದವಾಗುತ್ತದೆ. ಬನಶಂಕರಿ ಜೊತೆಗೆ ಅವಾಜಿ, ಭವಾನಿ, ಶಿವಾನಿ ಹಾಗೂ ಮಹೇಶ್ವರಿ ಅವರು ಕೂಡ ಸಂತೋಷದಿಂದ ಅವರ ಜೊತೆಗೆ ನಂತರ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಬಸವರಾಜ ದೇಶಮುಖ್ ಅವರು ಮಾತನಾಡಿದರು. ಅಲ್ಲಂ ಪ್ರಭು ದೇಶಮುಖರವರು ಮತ್ತು ಎಲ್ಲ ಪತ್ರಕರ್ತ ಸೋದರರು, ಎಲ್ಲ ಮೀಡಿಯಾ ಸೋದರರು, ಎಲ್ಲ ಗುರುವೃಂದರು ಎಲ್ಲರಿಗೂ ನನ್ನ ಕಡೆಯಿಂದ ಶರಣಾರ್ಥಿ. ಇಂದು ಕರೆದ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶವೇನೆಂದರೆ, ನೀಟ್ ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಪಡೆದ ವಿನಯ್ ಕುಮಾರ್ 720ಕ್ಕೆ 705 ಮಾರ್ಕ್ಸ್ ತಗೊಂಡು 1 ಲಕ್ಷ ನಗದು ಬಹುಮಾನ ಮತ್ತು ಪುರಸ್ಕಾರ ಕೊಡಲಾಗಿದೆ. ವಿನಯ್ ಕುಮಾರ್ ಅವರೆಲ್ಲರಿಗೂ. ದ್ವಿತೀಯ ರ್ಯಾಂಕ್ ಪಡೆದ ಪಂಚಾಕ್ಷರಿ 720ಕ್ಕೆ 700 ಮಾರ್ಕ್ಸ್ ಪಡೆದು 2ನೇ ರ್ಯಾಂಕ್ ಪಡೆದಿದ್ದಾರೆ. ಅವರಿಗೆ 51,000 ಪುರಸ್ಕಾರ ಕೊಡಲಾಗಿದೆ, ನಗದು ಪುರಸ್ಕಾರ. ಅವರಿಗೂ ಒಂದು ಜೋರಾದ ಚಪ್ಪಾಳೆ ಕಟ್ಟಬೇಕಾಗಿದೆ. ಜೆಇಇ ಅಡ್ವಾನ್ಸ್ ಟಾಪರ್ಸ್ ಆದ ವಿನಯ್ ಕುಮಾರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅವರು 4,344 ಹಾಗೂ ಶರಣ್ ರಾಜ್ ಆಲ್ ಇಂಡಿಯಾ ರ್ಯಾಂಕಿಂಗ್ OBC 2,611. PU ಬೋರ್ಡ್ ಟಾಪರ್ಸ್ ಆದ ಕುಮಾರ್ ಸಮರ್ಥ್ ಅವರು 600 ಮಾರ್ಕ್ಸಿಗೆ 595 ಮಾರ್ಕ್ಸ್ ಪಡೆದಿದ್ದಾರೆ. ಕುಮಾರಿ ಬನಶಂಕರಿ
600 ಮಾರ್ಕ್ಸಿಗೆ 590 ಪಡೆದಿದ್ದಾರೆ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ಎಲ್ಲರೂ ಸಾಧಿಸಿ ತೋರಿಸಿದ್ದಾರೆ. ಇದಕ್ಕೆಲ್ಲ ನಾವು ಬಹಳ ಆನಂದ ಪಡಬೇಕು. ಕಲ್ಯಾಣ ಕರ್ನಾಟಕಕ್ಕೆ ಇವರು ಹೆಸರುವಾಸಿ ಮಾಡಿದ್ದಾರೆ. ನಮ್ಮ ಸಂಘ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಒಳ್ಳೆಯ ಕಾರ್ಯಗಳಾಗ್ತಾ ಇದೆ. ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅವರ ಹೆಸರಿನಲ್ಲಿ ಕೊಡುವ 205 ಕೋಟಿ ಶಿಷ್ಯ ವೇತನದ ಲಾಭ ಪಡೆದು ಈ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತು. ಕುಮಾರಿ ಬನಶಂಕರಿ ಕಡು ಬಡತನ ಹಿನ್ನೆಲೆಯಿಂದ ಬಂದವರು. ಶರಣರ ಅನುಗ್ರಹದಿಂದ, ಗುರುಗಳ ಬೋಧನೆಯಿಂದ ಹಾಗೂ ಸತತ ಅಭ್ಯಾಸದಿಂದ PU ಬೋರ್ಡಿನಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಗಳಿಸಿದ್ದಾರೆ. ಕುಮಾರಿ ಬನಶಂಕರಿ ಅವರು ಶರಣಬಸವೇಶ್ವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದೇವೆ. ಪೂಜ್ಯ ದೊಡ್ಡಪ್ಪ ಅವರ ಮುಂದಾಲೋಚನೆಯಿಂದ ನಮ್ಮ ಸಂಸ್ಥೆ ಜನ್ಮ ತಾಳಿತು. ವಿದ್ಯಾಭಂಡಾರಿ ಡಾಕ್ಟರ್ ಶರಣಬಸವಪ್ಪ ಅವರ ಕಾಳಜಿ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ. 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ ದೇಶಮುಖ್ ಅಣ್ಣ ಅವರ ಸಹಕಾರದಿಂದ ನಮ್ಮ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವ ಇಮ್ಮಡಿಯಾಗುತ್ತಿದೆ. ಅನುಭವಿ, ನಿಷ್ಠಾವಂತ ಮತ್ತು ಪ್ರಾಮಾಣಿಕರ ಪ್ರಾಚಾರ್ಯರಾದ ಶ್ರೀ ಎನ್ ದೇವರ್ಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ SBR ಕಾಲೇಜಿನ ವಿದ್ಯಾರ್ಥಿಗಳು ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಾರೆ. 13 ವಿದ್ಯಾರ್ಥಿಗಳು JEE ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ದೇಶದ ಪ್ರತಿಷ್ಠಿತ IIT ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಿದ್ದಾರೆ. ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಪ್ರವೇಶ ಪಡೆಯಲಿದ್ದಾರೆ. JEE ಮೇನ್ಸ್ನಲ್ಲಿ 160 ವಿದ್ಯಾರ್ಥಿಗಳು ಅರ್ಹತೆ ಪಡೆದು ದೇಶದ ವಿವಿಧ NIT ಕಾಲೇಜಿನಲ್ಲಿ ಪ್ರವೇಶ ಪಡೆಯಲಿದ್ದಾರೆ. ಕಾಲೇಜಿನ ಗುರು ವೃಂದವರ ಸತತ ಪರಿಶ್ರಮ ಹಾಗೂ ವಿಶಿಷ್ಟ ಬೋಧನಾ ಪದ್ಧತಿಯಿಂದ ಈ ವರ್ಷ ನೀಟ್, JEE, CET ಹಾಗೂ ಬೋರ್ಡ್ ಪರೀಕ್ಷೆಯಲ್ಲಿ ಅದ್ಭುತ ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ಪತ್ರಿಕಾ ಮಾಧ್ಯಮದವರು ನಮ್ಮ ಸಂಸ್ಥೆಯ ಬಗ್ಗೆ ಪತ್ರಿಕೆಗಳಲ್ಲಿ ಪರಿಪೂರ್ಣ ವಿವರಣೆ ಮತ್ತು ಸ್ಪಷ್ಟ ಮಾಹಿತಿ ಹಾಗೂ ಜಾಹೀರಾತು ಪ್ರಕಟಿಸಿ ಸಂಸ್ಥೆಯ ಕೀರ್ತಿಗೆ ಕನ್ನಡಿ ಹಿಡಿದಿದ್ದಾರೆ. ತಮ್ಮೆಲ್ಲರಿಗೂ ಶರಣರ ಕೃಪಾಶೀರ್ವಾದ ಸದಾಕಾಲ ಇರಲಿ. ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ ಮತ್ತು ನಮ್ಮ ಕಡೆಯಿಂದ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ದೇವರಕಲ್ ಸರ್ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಶ್ರೀಶೈಲ್ ಹೊಗಡೆ ಸರ್ ಅವರು, ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಸರ್ ಅವರು, ಡಾಕ್ಟರ್ ಗುರ್ಲಿಂಗ್ ಮಠಪತಿ ಸರ್ ಅವರು, ಶ್ರೀ ಹೇಮಂತ್ ಕುಮಾರ್ ಸರ್ ಅವರು, ಶ್ರೀ ವಿಶ್ವನಾಥ್ ಪಾಟೀಲ್ ಸರ್ ಅವರು, ಶ್ರೀ ಮಹೇಶ್ ಪಾಟೀಲ್ ಸರ್ ಅವರು, ಶ್ರೀ ಆದಿನಾಥ್ ಪಾಟೀಲ್ ಸರ್ ಅವರು ಇವರೆಲ್ಲರೂ ಕೈ ಜೋಡಿಸಿ ಸಹಕರಿಸಿ ನಿಂತಿದ್ದಾರೆ. ಅವರಿಗೆಲ್ಲರಿಗೂ ಇಷ್ಟೆಲ್ಲ ಸಾಧನೆಗೆ ಅವ್ರನ್ನೂ ಒಂದು ಕಾರಣೀಭೂತರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಕಚೇರಿ ಸಿಬ್ಬಂದಿಯಾದ ಶ್ರೀ SY ಪಾಟೀಲ್ ಸರ್ ಅವರು, ಶ್ರೀ ದತ್ತಾತ್ರೇಯ ಸರ್ ಅವರು ಹಾಗೂ ಸೇವಕ ಸೋದರರು ಎಲ್ಲರೂ ಕೈ ಜೋಡಿಸಿ ಇವತ್ತು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗ್ತಾ ಇದೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಪ್ಪೋರ್ ಕನಸು ಹಳ್ಳಿ ಜನರಿಗೆ, ಮಕ್ಕಳಿಗೆ ಓದಲಿ, ಅವ್ರಿಗೆ ಪ್ರೋತ್ಸಾಹಿಸಬೇಕು, ಅವ್ರಿಗೆ ಕಲಿಸ್ಬೇಕನ್ನೋದು ಅಪ್ಪೋರ್ ಕನಸಾಯಿತು. ಇದು ಇಂದು ಎಲ್ಲರಿಗೂ ನನಸಾಗಿದೆ ಮತ್ತು ಎಲ್ಲರಿಗೂ ಅವ್ರ ಕನಸು ನನಸಾಗಿದೆ. ನಮಗೆಲ್ಲರಿಗೂ ಖುಷಿಯಾಗಿದೆ. ಕಲ್ಯಾಣ ಕರ್ನಾಟಕ ಎಜುಕೇಷನ್ ಹಬ್ ಆಗಿದೆ. ಈ ಸಂಘದ ಒಂದು ದೊಡ್ಡ ಕೊಡುಗೆ ಇದೆ. ಇಲ್ಲಿ ನಮ್ಮ ಸಂಘದಲ್ಲಿ ವರ್ಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ ಮತ್ತು ಲಿಂಗ ಭೇದ ಇಲ್ಲ. ಕಾಯಕದಲ್ಲಿ ಪ್ರಯತ್ನ ಮಾಡೋದ್ರಿಗೆ ಇಲ್ಲಿ ಕೈಲಾಸನೇ ಕಂಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಕಾಯಕ ಮಾಡಿ ಪ್ರಯತ್ನ ಮಾಡಿ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಯಾರು ಓದಿದ್ದಾರೆ ಇವತ್ತು ಡಾಕ್ಟರ್, ಇಂಜಿನಿಯರ್ಸ್ ಆಗಿ ಬಹಳ ತಮ್ಮ ಜೀವನನೇ ರೂಪಿಸಿಕೊಂಡಿದ್ದಾರೆ. ನ್ಯಾಷನಲ್ ಇಂಟರ್ನ್ಯಾಷನಲ್ವರೆಗೂ ಅವರು ತಾವು ದುಡಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ಶರಣರ ಆಶೀರ್ವಾದದಿಂದ ಇನ್ನೂ ಮುಂದೆ ಹೋಗಲಿ, ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಲಾಭ ಪಡೆಯಲಿ, ವಿಶೇಷವಾಗಿ ಹಳ್ಳಿ ಜನರು ಮುಂದೆ ಬರಲಿ ಅಂತ ಹೇಳಿ ಅಪ್ಪೋರ್ ಮಾಡಿದ್ದಾರೆ. ಅವರ ಕನಸು ನನಸಾಗಲಿ ಅಂತ ಹೇಳಿ ಶರಣರಲ್ಲಿ ಬೇಡಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶರಣಬಸವೇಶ್ವರ ವೃಂದದಲ್ಲಿ ಬೆಳೆದು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಚಾನ್ಸಲರಾದ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಅಧ್ಯಕ್ಷರಾದ ವಿದ್ಯಾಗಣರಾದ ಡಾಕ್ಟರ್ ಶರಣಬಸವ ಅವರ ಕಾರ್ಯಕ್ಕೆ ವಂದಿಸಿ, ನಮ್ಮ ಸಂಸ್ಥೆಯ ಚೇರ್ಮನ್ರು ಮತ್ತು ಅನ್ನಪೂರ್ಣೇಶ್ವರರಾದ ದಕ್ಷಿಣೇಂದ್ರರಿಗೂ ಈ ಸಂದರ್ಭದಲ್ಲಿ ಕಾರ್ಯಕ್ಕೆ ವಂದಿಸಿ, ನಮ್ಮ ಶರಣಬಸವ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಇವರು ಕೂಡ ಕಾರ್ಯಕ್ಕೆ ವಂದಿಸಿ
ಇವತ್ತಿನ ಮುಖ್ಯ ಉದ್ದೇಶ ಎಲ್ಲರೂ ಪರಿಮಾಣಿಕೊಳ್ಳುವ ಉದ್ದೇಶವೇನೆಂದರೆ ಅಪ್ಪಾಜಿಯವರ ಒಂದು ಕನಸಿತ್ತು. ಹೀಗೆ ಡೂಮ್ ಸ್ಕೂಲ್ ಯಾವ ಥರ ಇದೆ ಅಂದರೆ ಡೂಮ್ ಸ್ಕೂಲು ಹೆಚ್ಚು ಎಲ್ಲ ಸೌಕರ್ಯ ಮತ್ತು ಎಲ್ಲ ದೊಡ್ಡ ವ್ಯಕ್ತಿಗಳು ಕಲಿಯುವಂಥ ಸ್ಕೂಲ್. 60 ವರ್ಷಗಳ ಹಿಂದೆ ಅಪ್ಪಾಜಿಯವರು ವಿಚಾರ ಮಾಡಿ ಅದೇ ಮಾದರಿಯಾಗಿ ಸರ್ವಸಾಮಾನ್ಯರು ಎಲ್ಲರೂ ಕಲಿಯುವಂಥ ಸ್ಕೂಲ್ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಅಪ್ಪಾಜಿಯವರ ಕನಸು ಏನಿದೆ ಇದ್ದು 60 ವರ್ಷಗಳ ಹಿಂದೆ ಒಂದು ದಿಟ್ಟವಾಗಿ ಹೆಜ್ಜೆ ಇಟ್ಟು ಅದೇ ಮಾದರಿಯಾಗಿ ಇಲ್ಲಿ ಒಂದು ಪ್ರಾರಂಭ ಮಾಡಿದರು. ಮತ್ತು ಸರ್ವಸಾಮಾನ್ಯ ಎಲ್ಲ ಜನರಿಗೂ ಫೀಸ್ ಕಡಿಮೆ ಕಲಿತಾನೆ ಬಂದಿದ್ದಾರೆ. ಸಾಕಷ್ಟು ಜನರು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳಾದರು. ಮೊನ್ನೆ ಅಪ್ಪಾಜಿಯವರಿಗೆ ನಮ್ಮಲ್ಲೇ ಸ್ಟಾಫ್ ಇವರು ಮಕ್ಕಳು ಕೂಡ ಒಳ್ಳೆ ಹುದ್ದೆಗಳು ಹೊಂದಿದ್ದಾರೆ. ಅಪ್ಪಾಜಿಯವರು ಮೊನ್ನೆ ಸ್ಟಾಫ್ ಒಬ್ಬರು ಬಂದು ಸನ್ಮಾನ ಮಾಡಿ ನಾವು ಫೇಸ್ಬುಕ್ಕಲ್ಲಿ 7 ಕೋಟಿ ಪ್ಯಾಕೇಜಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪಾಜಿಯವರು ಎಲ್ಲ ನಿಮ್ಮ ಆಶೀರ್ವಾದ ಅಂತ ಅಪ್ಪಾಜಿಯವರು ಸನ್ಮಾನ ಮಾಡೋದು ಅದೇ ನಮ್ಗೆ ಭಾಳ ಖುಷಿ ಆಯಿತು. ಅಂದರೆ ಈ ಭಾಗ ಮಕ್ಕಳಿಗೆ ಒಂದು ಸ್ಕೂಲ್ ಅಂದರೆ ಬೇಸಿಕ್ ಸ್ಟ್ರಾಂಗ್ ನಮಗೆ ಏನು ಫೌಂಡೇಶನ್ ಕೊಡುವಂಥ ಸ್ಕೂಲ್ ಅಪ್ಪಾಜಿಯವರು ಏನು ಮೊದಲಿನ 60 ವರ್ಷಗಳ ಹಿಂದೆ ಕನಸು ಕಾಣಿದರು. ಅದು ಸರ್ವಸಾಮಾನ್ಯ ಕಲಿಯುವಾಗ ಅದು ಈಡೇರ್ತಾ ಬಂದಿದೆ. ನಾವು ಹೋದ ಸಲ 2.5 ಕೋಟಿ ರೂಪಾಯಿ ಅಪ್ಪಾಜಿಯವರು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಹೆಸರಿನ ಮೇಲೆ ನಾವು ಸ್ಕಾಲರ್ಶಿಪ್ಗಳನ್ನು ನಮ್ಮ ಮಕ್ಕಳಿಗೆ ಒಂದು 90 ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ. ಅದರ ರೂಪಾಂತರವಾಗಿ ನಾವು ಈಗ ಈ ಮಕ್ಕಳು ನಮ್ಮ 90 ಮಕ್ಕಳು ಒಳ್ಳೆಯ ರೀತಿಯಿಂದ ಉತ್ತೀರ್ಣರಾಗಿದ್ದಾರೆ. ವಿನಯ್ ಕುಮಾರ್ ಅವರು ನೀಟಿನಲ್ಲಿ 720ರಲ್ಲಿ ಪೈಕಿ 705 ರ್ಯಾಂಕ್ ಮಾರ್ಕ್ಸನ್ನು ತಗೊಂಡಿದ್ದಾರೆ. ಅದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆ ವಿಷಯ. ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಹೆಚ್ಚಿಗೆ ತಗೊಂಡಿದ್ದಾರೆ ವ್ಯಕ್ತಿಯವರು. ಮತ್ತು ಸೆಕೆಂಡ್ ಟಾಪರ್ ಇವರಿಗೆ ಅಪ್ಪಾಜಿಯವರು ಮತ್ತೆ 1 ಲಕ್ಷ ರೂಪಾಯಿ ಬಹುಮಾನ ಕೂಡ ಈಗ ವಿತರಣೆ ಮಾಡಿದ್ದಾರೆ, ಅವರಿಗೆ ಕೊಡಲಿದ್ದಾರೆ. ಮತ್ತು ಸೆಕೆಂಡ್ ಕುಮಾರ್ ಪಂಚಾಕ್ಷರಿ ಅವರು ಕೂಡ ನಮ್ಮ 700 ಔಟ್ ಆಫ್ 750 ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಅಪ್ಪಾಜಿಯವರು 51,000 ರೂಪಾಯಿ ಬಹುಮಾನ ಆಗಿ ಅವರಿಗೆ ಕೊಡಲಿದ್ದಾರೆ. ಈ ವಿಷಯವಾಗಿ ತಮ್ಮಲ್ಲಿ ಅಪ್ಪಾಜಿಯವರಿಗೂ ಮಾತೃಶ್ರೀಯವರಿಗೂ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಸ್ವಾಗತವನ್ನು ಕೋರಿ ಮತ್ತು ಇಲ್ಲಿ ತಮಗೆಲ್ಲ ತಮ್ಮಗಳು ಬಂದ ಮಾಧ್ಯಮ ಮಿತ್ರ ಅಣ್ಣ ತಮ್ಮಂದಿರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅಣ್ಣ ತಮ್ಮರಿಗೂ ಮತ್ತು ಶ್ರೀಶೈಲ್ ಸರ್ ನಮ್ಮ SBR PUC ಏನು ಪ್ರಿನ್ಸಿಪಾಲ್ ಇದ್ದಾರೆ ಅವರು ಬಂದಿದ್ದಾರೆ. ಅವರು ಕೂಡ ಮತ್ತು ಇದು ಮುಖ್ಯವಾಗಿ ಇವರು ಅಪ್ಪಾಜಿಯವರು ಮಾಡೋ ವರ್ಷದಲ್ಲಿ ನಮ್ಮ ದೇವಕರ್ ಸರ್ NS ದೇವಕರ್ ಸರ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಲ್ದಿ